ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸೂಪರಾಗಿದ್ದೀನಿ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಸಿಯಾಗಿ ನನ್ನ ವೀಡಿಯೋಸು, ನನ್ನ ಒಂದು ಮೋಟಿವೇಶ್ನಲ್ ಕೋರ್ಸು ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು. ಅತ್ಯಂತ ಸುಲಭವಾಗಿ ಮತ್ತು ಅತ್ಯಂತ ರುಚಿಕರವಾದಂತಹ ಗಿಣ್ಣನ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹೊಸಬರಾಗಿದ್ದರೆ ನಿಮಗೆ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ, ತಪ್ಪದೆ ವಾಚ್ ಮಾಡಿ. ಗಿಣ್ಣನ ಮಾಡೋದಕ್ಕೆ ನಾನಿಲ್ಲಿ 1 ಟೀ ಲೋಟದಷ್ಟು ಗಿಣ್ಣು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇವತ್ತು ಪೌಡರ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕೂಡ ನೀವು ಯೂಸ್ ಮಾಡಿ ಮಾಡ್ಬೋದು. ನಾನು 1 ಟೀ ಲೋಟ ಗಿಣ್ಣು ಹಾಲಿಗೆ ಅರ್ಧ ಲೀಟರ್ ಹಸಿ ಹಾಲನ್ನು ತೆಗೆದುಕೊಂಡಿದ್ದೇನೆ. ನೀವು ಪಾಕೆಟ್ ಹಾಲನ್ನು ಕೂಡ ಕಾಯಿಸ್ತಾ ಇರೋವಂಥದ್ದನ್ನು ಸೇರಿಸ್ಕೊಳ್ಬೋದು. ಇದಕ್ಕೆ ನಾನು 1 ಬಟ್ಟಲಾಗುವಷ್ಟು ಉಂಡೆ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನೀವು ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋಂಥವ್ರು ಮಾರ್ಕೆಟಲ್ಲಿ ಇವತ್ತು ಪೌಡರ್ ಬೆಲ್ಲ ಅವೈಲೇಬಲ್ ಇದೆ, ಅದನ್ನು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ನಾನು ಯಾವ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ಅದೇ ಪಾತ್ರೆಗೆ ನಾನು ಹಾಲನ್ನು ಸೋಸ್ಕೊಳ್ತೇನೆ. ಏಕೆಂದರೆ ಬೆಲ್ಲದಲ್ಲೂ ಕೂಡ ಕಸರು ಇರುತ್ತೆ, ಹಾಗಾಗಿ ಸೋಸ್ಕೊಂಡು ನಾನು ಟೇಸ್ಟ್ ಇದೆಯಾ ಅಂತ ಹೇಳಿ ರುಚಿ ನೋಡ್ತೀವಿ. ದೇವರಿಗೆ ನೈವೇದ್ಯ ಮಾಡೋದಾದರೆ ನೀವು ರುಚಿ ನೋಡೋದು ಬೇಡ, ಅಥವಾ ನೀವು ರುಚಿ ನೋಡ್ತೀರಾ ಅಂದರೂ ಕೂಡ ಸ್ವಲ್ಪ ಹಾಲನ್ನು ರುಚಿ ನೋಡಿಬಿಟ್ಟು ಅದಕ್ಕೆ ಚಿಟಿಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಕುಕ್ಕರಲ್ಲಿ ಮಾಡೋದಾದರೆ 1 ವಿಷಲನ್ನು ನೀವು ಬಂದಮೇಲೆ ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಬೇಯಿಸ್ತಾ ಇದ್ದೀನಿ, ಹಾಗಾಗಿ ಅಗಲನ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೇನೆ. ಹೊಸಬ್ರಾದರೆ ನೀವು ಮೇಲೆ ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅನ್ನೋರು. ನೋಡಿ ಫ್ರೆಂಡ್ಸ್, ಇದು ಗಿಣ್ಣ ಯಾವ ರೀತಿ ಬಂದಿದೆ ಅಂತ. ಹೊಸಬ್ರಾಗಿದ್ದೀರಾ ನೀವು ಅನ್ನೋವಂಥವ್ರು ಗಟ್ಟಿ ಹಾಲನ್ನು ಹೆಚ್ಚು ಹಾಕಿದರೆ ಗಿಣ್ಣ ಗಟ್ಟಿ ಆಗುತ್ತೆ. ಮೇಲೆ ಹಾಲನ್ನು ಕಡಿಮೆ ಹಾಕಿದರೂ ಕೂಡ ಗಿಣ್ಣು ಗಟ್ಟಿ ಆಗುತ್ತೆ. ಗಿಣ್ಣು ಮಾಡೋದಕ್ಕಿರುವಂಥ ಸೀಕ್ರೆಟ್ ಅಂದರೆ ಇದೆ. ತೆಳ್ಳಗೆ ಬೇಕು ಗಿಣ್ಣ ಅನ್ನೋರು ಮೇಲೆ ಹಾಲನ್ನು ಹೆಚ್ಚಾಗಿ ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅನ್ನೋವಂಥವ್ರು ಮೇಲೆ ಹಾಲನ್ನು ಕಡಿಮೆ ಹಾಕ್ಕೊಳ್ಳಿ. ಈಗ ಗಿಣ್ಣು ಬೆಂದಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ, 1 ಸ್ಪೂನನ್ನು ನೀವು ತೆಗೆದುಕೊಂಡು ಗಿಣ್ಣುಗೆ ಹಾಕಿ ನೋಡಿದಾಗ ಆ ಚಮಚಕ್ಕೆ ಯಾವುದೇ ಹಾಲು ಅಂಟಿಕೊಂಡಿಲ್ಲ ಅಂದರೆ ಗಿಣ್ಣು ನೀಟಾಗಿ ತಳಭಾಗದಿಂದನೂ ಕೂಡ ನೀಟಾಗಿ ಬೆಂದಿದೆ ಅಂತ ಅರ್ಥ. ನಿಮ್ಮ ಇಷ್ಟದ ಆಕಾರದಲ್ಲಿ ನೀವು ಇದನ್ನು ಬಟ್ಲಿಗೆ ಹಾಗೆ ಹಾಕ್ಕೊಂಡು ತಿನ್ಬೋದು, ಅಥವಾ ನೀವು ಇದನ್ನು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೇನೆ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.